ಭಿನ್ನಾಭಿಪ್ರಾಯ ಬಿಟ್ಟು ಒಂದಾಗಿರಿ. ಎಸ್ಎಂ ಪಟೇಲ್. ಗಂಗಾವತಿಯಲ್ಲಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿಗೆ ಸನ್ಮಾನ. ಗಂಗಾವತಿ. ಪತ್ರಕರ್ತರು ಭಿನ್ನಾಭಿಪ್ರಾಯ ಬಿಟ್ಟು ಒಂದಾಗಿರಬೇಕೆಂದು ಹಿರಿಯ ಪತ್ರಕರ್ತ ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಎಸ್ಎಂ ಪಟೇಲ್ ಹೇಳಿದರು. ಇಲ್ಲಿಯ ಕರುಣಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ರುದ್ರಾಶ್ರಮದಲ್ಲಿ ಏರ್ಪಡಿಸಿದ್ದ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಿದ್ದರೆ ಅದರ ಜೊತೆಗೆ ಪತ್ರಕರ್ತರಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವಿಸಿವೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಕಾರಣ ಎಲ್ಲರೂ ಒಂದಾಗಿರಬೇಕೆಂದು ಸಲಹೆ ನೀಡಿದರು. ಬೇರೆ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳು ಒಗ್ಗಟ್ಟು ಇರುವುದು ಕಾಣುತ್ತೇವೆ. ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆಗೆ ಮುಂದಾಗುತ್ತಾರೆ. ಆದರೆ ಪತ್ರಕರ್ತರು ಒಂದಾಗದೆ ಯಾರಿಗಾದರೂ ಸಮಸ್ಯೆ ಬಂದರೆ ಹಾಸ್ಯಾಸ್ಪದವಾಗಿ ನಡೆದುಕೊಳ್ಳುತ್ತಿರುವುದು ವಿಷಾದನೀಯ ಸಂಗತಿ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪತ್ರಕರ್ತೆ ಹಾಗೂ ಕರುಣಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷೆ ಸಿ ಮಹಾಲಕ್ಷ್ಮಿ ಮಾತನಾಡಿದರು. ಸನ್ಮಾನಿತ ಇನ್ನೋರ್ವ ಪ್ರಶಸ್ತಿ ಪುರಸ್ಕೃತ ಎಂಜೆ ಶ್ರೀನಿವಾಸ್ ಮಾತನಾಡಿ, ನಾವು 25 ವರ್ಷಗಳ ಹಿಂದೆ ಪತ್ರಿಕೆಗೆ ಸೇರ್ಪಡೆಯಾದಾಗ ಮುದ್ರಣ ಬಹಳ ಕಠಿಣವಾಗಿತ್ತು. ಮೊಳೆಗಳನ್ನು ಜೋಡಿಸಿ ಸುದ್ದಿ ಸಿದ್ಧಪಡಿಸಲಾಗುತ್ತಿತ್ತು. ಈಗ ವೇಗವಾಗಿ ಮುದ್ರಣ ಬದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ವೈ ನಾಗರಾಜ್, ಚಂದ್ರಶೇಖರ್ ಮುಖುಂದಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಎಸ್ ಸೂಗೂರ್, ಸಂಜೀವ್ ಕುಮಾರ್ ನೇಕಾರ್, ಪರಶುರಾಮ್, ಪ್ರಿಯಾ, ರಾಮಮೂರ್ತಿ ನವಲಿ ಸೇರಿದಂತೆ ವೃದ್ಧರು ಭಾಗವಹಿಸಿ ಶುಭ ಕೋರಿದರು. ನಾವು ಈ ಮಟ್ಟಕ್ಕೆ ಬೆಳಬೇಕಾದ್ರೆ 9 ತಿಂಗಳ ಎತ್ತು ಸಾಕಿ ಸಲುಕಿದ ನಮ್ಮ ತಂದೆ ತಾಯಿಗಳು ಇವತ್ತು ವೃದ್ಧಾಶ್ರಮದಲ್ಲಿ ಇವು ಕೂಡ ನಮ್ಮ ತಂದೆ ತಾಯಿಗಳು. ಇವತ್ತು ಅವರ ಆಶೀರ್ವಾದದಿಂದ ಇವತ್ತು ನಾವು ಸನ್ಮಾನ ಮಾಡಿದ್ದು ಅವರಿಗೆ ನಾವು ಈ ಕರುಣಾ ಡೆವಲಪ್ಮೆಂಟ್ ನಾವು ಆದರೆ ನಮ್ಮ ಎಲ್ಲ ಪತ್ರಕರ್ತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಾನು ಮತ್ತು ನಮ್ಮ ನಾಗರಾಜ್ ಅವರ ಆಯ್ಕೆ ಆದರು. ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಚಂದ್ರು ಅವರು ಕೂಡ ಮಾಡಿದ್ರು. ಅವರು ಕೂಡ ಆಯ್ಕೆ ಆಗಿದ್ರು. ನಿಮ್ದು WNKW ಇವರು ಆಯ್ಕೆ ಆದ್ರು. ಆದ್ರೆ ಇವತ್ತು ಮಹಾಲಕ್ಷ್ಮಿ ಮೇಡಮ್ ಅವರು ನಮ್ಮೆಲ್ಲರೂ ಒಂದುಗೂಡಿಸಿದಂಗೆ ಆಯ್ತು. ನಾನು ಒಂದು ವಿಜ್ಞಾಪನೆ ನಮ್ಮ ಕಾರ್ಮಿಕ ಪತ್ರ ಸಂಘದಲ್ಲಿ ಪ್ರತಿ ಬಾರಿ ನಾನು ಹೇಳ್ತೀನಿ, ಇದೇ ರೀತಿ ಯಾವ ರೀತಿ ಈಗ ಎಲ್ಲರೂ ಸಾಮೂಹಿಕವಾಗಿ ಸನ್ಮಾನ ಮಾಡಿದ್ರು ಅದೇ ರೀತಿ ಕಾರ್ಮಿಕ ಪತ್ರ ಸಂಘದಲ್ಲಿ ನಾವೆಲ್ಲರೂ ನಮ್ಮ ಜನರುಗಳು ಚರ್ಚೆ ಆಗಬಾರ್ದು. ಅದನ್ನೇನಪ್ಪ ಅಂದರೆ ನಾವೆಲ್ಲರೂ ಒಂದಾಗಿ ಅವ್ರವ್ರದ್ದು ಇದು ಯಾವುದು ಪತ್ರಿಕೆ ಅವ್ರವ್ರದ್ದು ಆತ್ಮಬಲ, ಸ್ಥೈರ್ಯ ಬಲ, ಜಾಹೀರಾತು ಬಲ, ಪತ್ರಿಕೆ ಲೇಖನ ಬಲ ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಇದೇ ರೀತಿಯಾಗಿ ನಮ್ಮ ಚಂದ್ರವ್ರಿಗೂ, ಶ್ರೀನಿವಾಸ್ ಅವ್ರಿಗೂ, ನಮ್ಮ ನಾಗರಾಜ್ ಅವ್ರಿಗೆ ಕೇಳ್ಕೊಂತೀನಿ, ನೀವು ಏನಪ್ಪ ಅಂದರೆ ನಮ್ಮನ್ನೆಲ್ಲರೂ ಒಂದುಗೂಡಿಸಿ ಎಲ್ಲ ಈ ಸಂಘದ ಒಂದಾಗಿ ಹೋಗೋಣ. ಒಂದೇ ಇದರಲ್ಲಿ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಒಳ್ಳೆ ಕೆಲಸ ಮಾಡೋರು. ಎಲ್ಲರೂ ಕೂಡಿಸಿ ಒಂದು ಮಾಡೋದ ನಮ್ಮ ಸಂಘದಲ್ಲಿ ಕೂಡ ಅವರು ಅದರ ಎಲ್ಲರೂ ಕೂಡಿಸಿ ಒಂದು ಮಾಡಲಿ ಅಂತ ಹೇಳಿ ಈಗ ಅವರು TV5ದಲ್ಲಿ ಒಂದು ಒಳ್ಳೆ ಸುದ್ದಿ ಮಾಡಿದ್ರು, ಅವ್ರು ಆಯ್ಕೆ ಆದರು. ನಮ್ಮ ಶ್ರೀನಿವಾಸ, ನಮ್ಮ ರಾಮಮೂರ್ತಿ ಹೇಳ್ದಂಗೆ ನಿಜವಾಗ್ಲೂ ಅವ್ರು 4 ದಿಕ್ಕಿನಾಗ ಇದ್ರೊಳಗೆ ಅಫ್ಘಾನಿಸ್ತಾನಾಗ ಒಂದು ತಾಲಿಬಾನ್ಗೆ ಯಾರು ಒಕ್ಕಂಡಿರ್ತಾವ ಅಂತ ಒಂದು ಸುದ್ದಿ ಕೂಡ ಇವ್ರು ಮಾಡ್ತಾರೆ. ನಿಜ, ಅವ್ರು ಒಳ್ಳೆ ಸುದ್ದಿ ಮಾಡ್ತಾರೆ. ನಮ್ಮ ಚಂದ್ರು ಕೂಡ ಅವರು ಕೂಡ ಅವಾಗವಾಗ ರಿಲೀಸ್ ಮಾಡ್ತಿರ್ತಾರೆ ಪಿಕ್ಚರ್. ಈಗ ನಮ್ಮ ಸಂಜೀವ್ ಕುಮಾರ್ ನೇಕಾರ್ ಅವರು ಕೂಡ ಕಡಿಮೆ ಇಲ್ಲ, ನೆರಳು ಪೇಪರ್ ಮಿಂಚೋದು. ರಾಮಮೂರ್ತಿ ಅದಕ್ಕಿಂತ ಮಿಕ್ಕಿದವರು. ನಮ್ಮ ಹಿರಿಯರಿಗೂ ಸಂಪಾದಕ ಪರಶುರಾಮ್ ಹಿರಿಯ ಸಾಹಿತಿಗಳು, ನೀನಾಸಂ ಪದವೀಧರರು, ಅವರು ಕೂಡ ಒಳ್ಳೆ ಬರಹಗಾರರು. ಇವೆಲ್ಲ ನಮಗೆ ಏನಪ್ಪ ಅಂದರೆ ಒಂದು ತೋಟದಲ್ಲಿ ಹಲವಾರು ವಿಧವಾದ ನಾವು ಗಿಡಗಳನ್ನು ಬೆಳೆಸ್ತೀವಿ, ಹೂಗಳನ್ನು. ಆ ಹೂಗಳು ಏನಪ್ಪ ಅಂದ್ರೆ ತನ್ನದೇ ಆದಂಥ ಪರಿಮಳ ಬೇರುತ್ತದೆ. ಆ ಹೂಗಳು ಅಂದರೆ ಹೆಸರು ಒಂದೇ ಹೂಗಳು, ಬಟ್ ಅದರ ಪರಿಮಳ ಬೇರೆ. ಮಲ್ಲಿಗೆ ಹೂ ಬೇರೆ, ಗುಲಾಬಿ ಹೂ ಬೇರೆ, ಶಾಂತಿಗೆ ಹೂ ಬೇರೆ, ಇನ್ನೂ ಚೆಂಡು ಹೂವು ಬೇರೆ. ಹಿಂಗೆ ಅನೇಕ ಹೂಗಳಲ್ಲಿ ಅದು ಪರಿಮಳ ಬೇರೆ. ಅದರಂಗೆ ನಮ್ಮೆಲ್ಲ ಪತ್ರಕರ್ತರು ಅಂತಂದರೆ ಆ ಹೂಗಳಲ್ಲಿ ಹಲವಾರು ಇದ್ರಾಗ ಯಾರು ಮೇಲು ಕೀಳು, ದೊಡ್ಡನು ಸಣ್ಣವನು ಏನಿಲ್ಲ, ಏನಿಲ್ಲ. ಅವರ ಸಾಮರ್ಥ್ಯ ಸುದ್ದಿ ಅದನ್ನು ನಾವೆಲ್ಲ ಕಷ್ಟಪಡ್ತೀವಿ. ಅದಕ್ಕೆ ಏನಪ್ಪ ಅಂದರೆ ನಮ್ಗೆ ಯಾವುದರಿಂದ ರಕ್ಷಣೆ ಇಲ್ಲ. ನಾವು ಏನಾದರೂ ಒಂದು ಸುದ್ದಿ ಬರೆದ್ರೆ ನಮ್ಮ ರಕ್ಷಣೆ ಇಲ್ಲ. ಈಗ ಇನ್ನೊಂದು ವಕೀಲರಾಗ ಯಾರಾದ್ರೂ ತಡವಿದ್ರೆ ವಕೀಲರು ಎಲ್ಲರೂ ಒಂದಾಗ್ತಾರ, ಅವರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಪತ್ರಕರ್ತರು ಇಲ್ಲ ಆಗಲಿ ಅಂತಾರೆ, ಬೆತ್ತಂದ್ರೆ ಹಾಕ್ಬೇಕು ಅವ್ರಿಗೆ, ಹಿಂಗೆ ಮಾಡಿ ಬಡ್ಡೆಲ್ಲ ಅವ್ರಿಗೆ ಅಂತಾರೆ. ನಮ್ಮಲ್ಲಿ ಆ ಭಾವನೆ ನಮ್ಮಲ್ಲಿ ಇರಬಾರ್ದು. ನಾವೇನಪ್ಪ ಈ ಮಟ್ಟಕ್ಕೆ ನಮ್ಮ ರಾಮಮೂರ್ತಿ ಹೇಳಿದ್ರು, ನನಗೆ ಏನಪ್ಪ ಅಂದ್ರೆ ಒಂದು
ದುಃಖದ ಸಂಗತಿ. ನಾನು ನಿಜವಾಗ್ಲೂ ಇವತ್ತು ಮಟ್ಟಕ್ಕೆ ನಾನು ಬೆಳಿಬೇಕಾದ ಕಾರಣ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ಮತ್ತು ನನ್ನ ಅಣ್ಣ ಶೇಖ್ ದೌಲತ್ ಸಹೋದರ ನನಗೆ ಇವತ್ತು ಈ ಮಟ್ಟಕ್ಕೆ ಬೆಳೆಸೋದು ನನ್ನ ಅಣ್ಣ. ಇವತ್ತು ನಾನು ಆ ಪತ್ರಿಕೆ ಅವ್ರು ಬಿಟ್ಟ ನಂತರ ವೀಕ್ಲಿ ಎಷ್ಟು ಕಷ್ಟಪಟ್ಟರು, ಅವ್ರು ಎಲ್ಲೆಲ್ಲೇ ಸಾಲ ಸುದ್ರಿ ಮಾಡಿದ್ರು. ಆಮೇಲೆ ಇದು ಮಳೆ ಮೂಲಕ ಅವರು ಲೆಟರ್ ಪ್ರೋತ್ಸಾಹ ಮುದ್ರಣ ಮಾಡಿದ ವೀಕ್ಲಿ ಪೇಪರ್ ತೆಗಿಬೇಕಾದ್ರೆ ಕಣ್ಣಾಗ ನೀರು ಕಣ್ಣಾಗ ನೀರು ತೆಗೆದವರು. ಆದ್ರೆ ಇವತ್ತು ನನಗೆ ಅವ್ರಿಲ್ಲ ನನ್ನ ಹೆದರಿಕೆ. ಆದ್ರೆ ಇದು ಎಲ್ಲ ಇವತ್ತು ಸನ್ಮಾನ ಇದೆಲ್ಲ ಆಗಿರೋದು ನನಗೆ, ಅದು ನಮ್ಮ ಅಣ್ಣನಿಗೆ ಅದು ಇದು ನಮ್ಮ ಅಣ್ಣನಿಗೆ ಇವತ್ತು ಹೆದರಿಕಿದ್ರೆ ಅದು ಸಂತೋಷ ಆಗ್ತಿತ್ತು. ಇವತ್ತು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು, ರಾಮಮೂರ್ತಿ ಅವರು, ನಾವು ಎಲ್ಲ ಪತ್ರಕರ್ತರು ಕೂಡಿ ನಮ್ಗೆ ಏನಪ್ಪ ಅಂದ್ರೆ ಇದು ಸನ್ಮಾನ ಮಾಡ್ಯಾರ. ಈ ವೃದ್ಧಾಶ್ರಮದಲ್ಲೇ ಮಾಡ್ಯಾರ ಅಂದ್ರೆ ನನಗೆ ಇವತ್ತು ಬಹಳ ನನಗೆ ಖುಷಿ ಆಗೈತೆ. ನಿಮ್ಮೆಲ್ಲರ ತಂದೆ ತಾಯಿ, ನಾನು ತಂದೆ ತಾಯಿ ಕಳ್ಕೊಂಡ್ಬಿಟ್ಟಿವಿ, ನೀವೆಲ್ಲರೂ ನಮ್ಮ ತಂದೆ ತಾಯಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಪತ್ರಿಕಾ ವೃದ್ಧಾಶ್ರಮದ ಎಲ್ಲ ಹಿರಿಯ ಜೀವಿಗಳಿಗೆ ಪಾದಸ್ಪರ್ಶಿ ನಮನಗಳು ಸಲ್ಲಿಸ್ತಾ, ಮತ್ತೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮನ್ನೆಲ್ಲರಿಗೂ ಇಲ್ಲಿ ವೇದಿಕೆಯಲ್ಲಿ ಸೇರಿಸಿರ್ತಕ್ಕಂಥ ನಮ್ಮ ಹಿರಿಯ ಕರುಣ ಅವರಿಗೂ, ಮತ್ತು ಸಹೋದರಿಗೆ ಹಿರಿಯ ಮಿತ್ರರಾಗಿರ್ತಕ್ಕಂಥ ರಾಮಮೂರ್ತಿ ಅವ್ರಿಗೂ, SM ಪಟೇಲ್ ಅವ್ರಿಗೂ ಮತ್ತು ಪರಶುರಾಮ್ ಅವರಿಗೂ, ನನ್ನ ಕಿರಿಯ ಸಹೋದರಿ ನಾಗರಾಜ್ ಮತ್ತು ಚಂದ್ರ ಅವರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತಿದ್ದೀನಿ. ನಾನು ಕಳೆದ 28 ವರ್ಷ ದಾಟಿ 29 ವರ್ಷ ನನಗೆ ಇಲ್ಲಿ ಬಂತು. 97ರಲ್ಲಿ ನಾನು ಈ ಫೀಲ್ಡಿಗೆ ಬಂದೆ. ಪ್ರಜಾಪ್ರಪಂಚನ ಸಣ್ಣ ಪತ್ರಿಕೆಯಿಂದ ನಾನು ನನ್ನ ವೃತ್ತಿ ಜೀವನ ಆರಂಭಿಸಿ, ಇರ್ತಲ್ ಅವರು ಇದ್ರು ಅವಾಗ ಮೊಳೆಯಿಂದ ಅಚ್ಚು ತೆಗೆದು ಹಾಕೋದು ಅಂತ. ಬಟ್ ಅವಾಗಿಂದ ಶುರುವಾದ ನಂತರ ನನ್ನ ಮೊದಲ ಸ್ನೇಹಿತ ಸಂಜೀವ್ 2001ರಲ್ಲಿ ನನಗೆ ಹೆಚ್ಚಾಗಿರ್ತಕ್ಕಂಥದ್ದು. ಅವಾಗ ಶ್ರೀರಾಮ್ನಗರದ ಯಾವುದೋ ಒಂದು ಸುದ್ದಿ ಇತ್ತು, ನಾನು ಆಲ್ರೆಡಿ ವಿಜಯ ಕರ್ನಾಟಕ ಮಾಡ್ತಿದ್ದೆ 2001ರಲ್ಲಿ. ನಾನು ಇಬ್ಬರು ಹೋಗಿ ಯಾವುದೋ ಒಂದು ತನಿಖಾ ವರದಿ ಮಾಡಕ್ಕೆ ಹೋಗಿದ್ವಿ. ಆವಾಗ ಆಗಿರ್ತಕ್ಕಂಥ ನೆಂಟು ಅವಾಗಿಂದ ಇವತ್ತಿನವ್ರು ಹೆಂಗೆ ಇದೆ. ನಾನು ಮತ್ತೆ ಈ ಪ್ರಜಾವಾಣಿಗೆ ನಾನು 2007ಕ್ಕೆ ಬಂದ ನಂತರ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ರು. ಅದಕ್ಕಿಂತ ಮುಂಚೆ ಪರಶುರಾಮ್ ಅವರು ಕೂಡ 2001ರಿಂದ, ನಾನು ಅವರೆಲ್ಲ ಕೊಲೀಗ್ಸ್ 2001ರಿಂದ ಎಲ್ಲರೂ ಏನಂತಂದ್ರೆ ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ನಮ್ಮ ಜೀವಿತದ ದಾರಿಗಳೆಲ್ಲ ಎಲ್ಲರಿಗೂ ಹೋಗ್ತಿರ್ತವೆ. ಹೀಗಾಗಿ ನಾವೆಲ್ಲರೂ ಅನಿವಾರ್ಯಕ್ಕೆ ಸಂಧಿಸಿರ್ತೀವಿ. ಎಲ್ಲರೂ ಒಬ್ರು ಪರಸ್ಪರ ಸಹಕಾರ ಮಾಡ್ಕೊಂಡು ಹೋಗೋಣ. ಆಮೇಲೆ ಹಿರಿಯ ಮಿತ್ರ ಏನಿರ್ತಕ್ಕಂಥದ್ರಲ್ಲಿ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಗಂಗಾವತಿಯಲ್ಲಿ ಪತ್ರಕರ್ತರ ಹಾವಳಿ ಜಾಸ್ತಿ ಆಗ್ತದೆ. ಈ ಮೊದಲೆಲ್ಲ ಸಂಘಟನೆಗಳ ಹಾವಳಿ ಇತ್ತು, ಈಗ ಪತ್ರಕರ್ತರ ಹಾವಳಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ಕಾರಣ ಏನಂತಂದ್ರೆ, ವೃತ್ತಿಪರವಾಗಿ ತಗೊಂಡಿರ್ತಕ್ಕಂಥ ಪತ್ರಕರ್ತರು ಕಡಿಮೆ. ಈಗ ಏನಾಗಿದೆ, ಅಡ್ಡದಾರಿ ಹಿಡಿತಕ್ಕಂಥ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ನಾವು ವೃತ್ತಿ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕು, ವೃತ್ತಿಪರವಾಗಿರ್ತಕ್ಕಂಥವ್ರು ಮತ್ತೆ ಸೀನಿಯರ್ ಮೋಸ್ಟ್ಗಳು ಎಲ್ಲರೂ ಸೇರ್ಬೇಕು ಅಂತಂತೇಳಿ ಈಗಾಗಲೇ 2 ವರ್ಷ ಒಂದು ಹಂತದಲ್ಲಿ ಚರ್ಚೆ ಆಗಿದೆ ಸರ್. ರಾಮಮೂರ್ತಿ ಗಮನಕ್ಕೂ ಇದೆ, ಅದು ಆಲ್ರೆಡಿ 1-2 ಸಲ ಚರ್ಚೆ ಆಗಿದೆ. ಬಟ್ ಅದಕ್ಕೆ ಸಮಯ ಕೂಡಿ ಬರಬೇಕು. ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಕಾಲಕ್ಕೆ ಕೂಡಿ ಬರ್ತದೆ ಸರ್, ಅದೊಂದು ಆಶಯ ಇದೆ. ಮತ್ತೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಹಿರಿಯರಿಗೂ ಮತ್ತು ಈ ಸಂಸ್ಥೆ ನಾನು ನಿಜವಾಗಿ ಮನದಾಳದ ಮಾತು ಹೇಳ್ಬೇಕಂದ್ರೆ, ನಾನು ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಷ್ಟೊಂದು ಬೆಳಕಿಗೆ ಬರ್ಬೇಕಂದ್ರೆ ಮೂಲ ಕಾರಣ ಎಲ್ಲ ಪತ್ರಕರ್ತರು. ಮೊದಲು ನಾನು ಯಾರಂತವ್ರಿಗೆ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ 98ರಿಂದನೇ ಬಂದಿನಿ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ ಒಡೆತನದ ಸಿಟಿ ಕೇಂದ್ರದ ಸಂಜೆವಾಣಿ, ಅಮುದನ್ ಒಡೆತನದ ಸಂಜೆವಾಣಿ, ಆಮೇಲೆ ಲೋಕದರ್ಶನ ಇವೆಲ್ಲ ಮುಗಿಸಿ ವಿಜಯ ಕರ್ನಾಟಕ 1.5 ತಿಂಗಳು ಮಾಡಿದೆ. ಭೀಮಸೇನ್ ಸರ್ ಇದ್ರು ಬಳ್ಳಾರಿಯಲ್ಲಿ, 1 ತಿಂಗಳು ಮಾಡಿದೆ. ಆಮೇಲೆ ನನಗೆ ಯಾಕೋ ಆಗಲಿಲ್ಲ, ಸ್ಟೇಟ್ ಪೇಪರ್ ಭಾಳ ಕಷ್ಟ ಅನ್ನಿಸ್ತು, ಬಿಟ್ಟೆ. ಹಾಗಾಗಿ ಗಂಗಾವತಿಗೆ ಬಂದ್ಮೇಲೆ ನಾನು ಯಾರೋ ಹೊಸಗಳು ಯಾವುದೋ ಊರಕ್ಕೆ ಅನ್ಕೊಂಡು ಎಲ್ಲ ಪತ್ರಕರ್ತರು ನನ್ನ ಬಗ್ಗೆ ನೆಗೆಟಿವ್ ಬರ್ತದೆ ಇಲ್ಲ ಅಂತ ಹೇಳಿಲ್ಲ. ಅದು ಅವ್ರ ವೃತ್ತಿ, ಪಾಪ ಅವ್ರ ವೃತ್ತಿ ಅವ್ರು ಮಾಡಿದ್ರು. ಆದ್ರೂ ಇಲ್ಲಿವರೆಗೆ ನಾನು ಬೆಳೆಸಿದ್ದಾರೆ. ಇಷ್ಟು ಅವಾರ್ಡ್ ಬರೋಕ್ಕೆ ಕಾರಣ ಮೂಲ ಪತ್ರಕರ್ತರು. ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ, ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ನನ್ನ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಬಹಳ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚು ನಿಮಗೆ ಪ್ರಶಸ್ತಿಗಳು ಬರಲಿ, ಹೆಚ್ಚು ವರದಿ ಮಾಡ್ತಕ್ಕಂತಹ ಶಕ್ತಿ ಬರಲಿ. ಹೇಳ್ದಂಗೆ ಎಲ್ಲರೂ ನಿಜ ಹೇಳ್ತೀನಿ, ಪತ್ರಕರ್ತರ ಹಾವಳಿ ಅನ್ನೋದಕ್ಕಿಂತ ನಾಯಿ ಪಡೆ ಥರ ಹುಡ್ತಾ ಇದ್ದಾರೆ. ಹಾಗಾಗಿ ಯಾರು ಇದನ್ನೇ ವೃತ್ತಿಯಾಗಿ ಮಾಡ್ಕೊಂಡ್ರಿ ಅವರೆಲ್ಲರೂ ಒಂದು ಒಗ್ಗಟ್ಟಾಗಿ, ಒಂದು ಸಂಘಟನೆ ಶಕ್ತಿಯಿಂದ ನಿಮ್ಮ ಸಾಮರ್ಥ್ಯದಲ್ಲಿ ಪತ್ರಕರ್ತ ನಾನು ಕೆಲವೊಂದು ನಾನು ನೋಡಿದೆ. ಯಾರೋ ಪತ್ರಕರ್ತರು ಹೇಳಲ್ಲ ಹೆಸರು, ನಾನೊಬ್ರು ರಾಜಕಾರಣಿ ಹೋಗಿದ್ದೆ. CCTVಯಲ್ಲಿ ಕಂಡ್ರು, ಕಿಡಿಕೆ ಕಂಡ್ರು. ಅವ್ರು ಬಂದ ತಕ್ಷಣ ಅಣೆಣಿ ಕಟ್ಕೊಂಡ್ರು, ಪೀಡೆಗಳು ಬಂದು ನೋಡಪ್ಪ ಅಂತ. ಈ ಮಟ್ಟಿಗೆ ಆಗ್ಬಾರ್ದು. ಅಲ್ಲಿ ನಾನು ಇದ್ದೆ ಪ್ರೆಸೆಂಟ್, ಅವ್ರು ಹೊರಲಿಂದ ಬಂದಾಗ ನಾನು ಅಲ್ಲಿ ಇದ್ದೆ. ದಯವಿಟ್ಟು ಇದು ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಎಲ್ಲರೂ ಸಂಘಟನೆ ಒಗ್ಗಟ್ಟಾಗಿ ಅವ್ರವ್ರ ಸಾಮರ್ಥ್ಯದ ಮೇಲೆ ಬೆಳೆದು, ನಾಯಿ ಕೊಡೆಯತಕ್ಕಂಥ ಯಾರು ಉಟ್ಕೊಂತಿದ್ದಾರೆ ಅವ್ರನ್ನ ಸ್ವಲ್ಪ ದೂರ ಇಟ್ಟರೆ ನಿಮಗೊಂದು ಬೆಲೆ ಇರುತ್ತಂತ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳ್ತೇನೆ. ಯಾಕಂದ್ರೆ ಕಣ್ಣಾರೆ ಕಂಡಂತಹ ದೃಶ್ಯ ಅದು. ಈ ಪೀಡೆಗಳು ಬಂದು ನೋಡೋಂತ ಅಣೆಣಿ ಬಡ್ಕೊಂಡ್ರೆ ಆ ಮಟ್ಟಿಗೆ ಆಗೋದು ಬೇಡ. ಪತ್ರಕರ್ತರಂದ್ರೆ ಒಂದು ಬೆಲೆ ಇರಲಿ, ಒಂದು ಭಯ ಇರಲಿ, ಅವ್ರಿಗೆ ಒಂದು ಗೌರವ ಇರಲಿ ಅಂತ ಕೇಳ್ಕೊಳ್ತಾ
ಮತ್ತೊಮ್ಮೆ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ನಮ್ಮ ಆಶ್ರಮದ ಎಲ್ಲ ವೃದ್ಧರಿಗೂ ಕಾರ್ಯಕ್ರಮಕ್ಕೆ ಧನ್ಯವಾದಗಳು.